ಪುತ್ತೂರು ನಗರಸಭೆಯಲ್ಲಿ 2022ನೇ ಸಾಲಿನಲ್ಲಿ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ನಗರೋತ್ಥಾನ ಹಂತ 4ರ ಯೋಜನೆಯಲ್ಲಿ ಬಡವರಿಗಾಗಿ ವೈಯಕ್ತಿಕ ಕಾಮಗಾರಿ ನಡೆದಿದೆ. ದುರಾದೃಷ್ಟಕರ ಸರ್ಕಾರದ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಈ ಫಲಾನುಭವಿಗಳಿಗೆ ಇನ್ನೂ ಹಣವನ್ನ ಪಾವತಿ ಮಾಡಿಲ್ಲ. ಕಾಂಗ್ರೆಸ್ ವಿರೋಧಿ ನೀತಿಯನ್ನ ಮುಂದಿಟ್ಟು ಬಿಜೆಪಿ ಸರ್ಕಾರ ತಂದ ಯೋಜನೆಗಳಿಗೆ ತಡೆ ಹಿಡಿದಿದೆ. ಫಲಾನುಭವಿಗಳಿಗೆ ಇನ್ನೂ ಹಣ ಪಾವತಿ ಮಾಡದಿದ್ರೆ ಫಲಾನುಭವಿಗಳನ್ನ ಸೇರಿಸಿಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರಾಕೇಶ್ ರೈ ಕೆಡಿಂಜಿ ಅವರು ಹೇಳಿದ್ದಾರೆ. ಅಮೃತ ನಗರೋತ್ಥಾನ ಹಂತ 4ರ ಯೋಜನೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಫಲಾನುಭವಿಗಳ ವೈಯಕ್ತಿಕ ಕಾಮಗಾರಿ ನಡೆದ್ರೂ ಸರ್ಕಾರದಿಂದ ಹಣ ಪಾವತಿಯಾಗದ 198 ಮಂದಿ ಫಲಾನುಭವಿಗಳಿಗೆ ಶೀಘ್ರದಲ್ಲಿ ಹಣ ಪಾವತಿ ಮಾಡುವಂತೆ ಆಗ್ರಹಿಸಿ ಪುತ್ತೂರು ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದ್ರು. ಇವತ್ತು ಅವೈಜ್ಞಾನಿಕ ಬಿಟ್ಟಿ ಭಾಗ್ಯಗಳಿಂದ ಫಲಾನುಭವಿಗಳಿಗೆ ಅನ್ಯಾಯವಾಗ್ತಾ ಇದೆ. ಈ ಹಿಂದೆ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಶೇಕಡ 24.10 ಹಾಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟ ಶೇಕಡ 7.20 ಹಾಗೂ ವಿಕಲಚೇತನರಿಗೆ ಮೀಸಲಿಟ್ಟ ಶೇಕಡ 5 ಕಾರ್ಯಕ್ರಮಗಳಿಗೆ ಜಿಲ್ಲಾಧಿಕಾರಿಯವರಿಂದ ಅನುಮೋದನೆ ಪಡೆಯಲಾಗಿತ್ತು. ಅದರಲ್ಲಿ ವೈಯಕ್ತಿಕ ಕಾಮಗಾರಿಗಳಿಗೆ ನಗರಸಭೆ ವಿಶೇಷ ಸಾಮಾನ್ಯ ಸಭೆಯಲ್ಲ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು. ತಾಂತ್ರಿಕ ಶಾಖೆಯಿಂದ ದೃಢೀಕರಣ ಕೂಡ ಆಗಿತ್ತು. ಈ ನಿಟ್ಟಿನಲ್ಲಿ ಫಲಾನುಭವಿಗಳು ಕಾಮಗಾರಿ ಮಾಡಿಕೊಂಡಿದ್ದಾರೆ. ಆದ್ರೆ ಬಡವರ ಪರ ಎಂದು ಹೇಳ್ತಿರುವ ಸರ್ಕಾರ ಬಡ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡದೆ ದುರಾಡಳಿತ ನಡೆಸುತ್ತಿದೆ ಎಂದು ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟ ನೋಡಿದ್ರೆ ಎಲ್ಲರೂ ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಉತ್ತಮವಾಗಿರುವಂತಹ ಆಡಳಿತ ನಿರೀಕ್ಷೆ ಮಾಡಲು ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಬಿಜೆಪಿ ಜವಾಬ್ದಾರಿಯುತ ರಾಜಕೀಯ ಪಾರ್ಟಿಯಾಗಿ ಹೋರಾಟವನ್ನ ಮಾಡ್ತಾ ಇದೆ. ಎಲ್ಲಿಯ ತನಕ ರಾಜ್ಯದಲ್ಲಿರುವ ದುರಾಡಳಿತ ಕಾಂಗ್ರೆಸ್ ಸರ್ಕಾರ ತೊಲಗುತ್ತದೆಯೋ ಅಲ್ಲಿನ ತನಕ ಹೋರಾಟ ಮುಂದುವರಿಯಲಿದೆ. ಪ್ರಸ್ತುತ ತಮ್ಮ ಆಗ್ರಹ ಪುತ್ತೂರು ನಗರಸಭೆಯಲ್ಲಿ ಯೋಜನೆಯ ಮೂಲಕ ವೈಯಕ್ತಿಕವಾಗಿ ಫಲಾನುಭವಿಗಳು ಮಾಡಿದ ಕಾಮಗಾರಿಗಳಿಗೆ ಸರ್ಕಾರ ಹಣ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಫಲಾನುಭವಿಗಳನ್ನ ಸೇರಿಸಿಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನುನಾಯಕ, ಕೃಷ್ಣನಗರ ಉಪಾಧ್ಯಕ್ಷ ಬಾಲಚಂದ್ರ, ಬಿಜೆಪಿ ರಾಜ್ಯ ಹಿಂದುಳಿದ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆರ್ಸಿ ನಾರಾಯಣ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ, ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ್ ಶೆಟ್ಟಿ ಉಜ್ರೆಮಾರು, ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರ್, ಚಂದ್ರಶೇಖರ್ ರಾವ್ ಬಪ್ಪಲಿಗೆ, ರಾಜೇಶ್ ಬನ್ನೂರು, ಅಪ್ಪಯ್ಯ ಮನಿಯಾನಿ, ಸುರೇಶ್ ಆಲ್ವಾ, ಯುವರಾಜ್ ಪೆರ್ವತೋಡಿ, ನಿತೇಶ್ ಶಾಂತಿವನ್ನ, ನಾಗೇಂದ್ರ ಬಾಲಿಗ, ಅನಿಲ್ ತೆಂಕಿಲ, ಉಮೇಶ್ ಕೊಡಿಬೈಲು, ನಿರಂಜನ್ ಸಹಿತ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭಾಷಣದಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲಿ GST ಸಂಗ್ರಹ 12% ಬೇರೆ ಎಲ್ಲ ರಾಜ್ಯಕ್ಕಿಂತಲೂ ಜಾಸ್ತಿ ಆಗಿದೆ, ರಾಜ್ಯದಲ್ಲಿ ಫಸ್ಟ್ ಇದ್ದೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಜನ ತೆರಿಗೆಯನ್ನು 12% ಜಾಸ್ತಿ ಕೊಟ್ಟಿದ್ದಾರೆ. ಆದ್ರೆ ಹಣ ಎಲ್ಲಿಗೋಯ್ತು? ಇವತ್ತು ರಾಜ್ಯ ಸರ್ಕಾರದಿಂದ ಕೇವಲ ಪುತ್ತೂರು ನಗರಸಭೆಗೆ ಮಾತ್ರ ಅಲ್ಲ, ರಾಜ್ಯ ಮತ್ತೆ ಕೇಂದ್ರದ ಸಹಯೋಗದಲ್ಲಿ ನಡೆಯುವ ಯಾವುದೇ ಯೋಜನೆಗಳಿಗೆ ಕೂಡ ರಾಜ್ಯ ಸರ್ಕಾರದ ಪಾಲು ಕೊಡದ ಕಾರಣ ಇವತ್ತು ಯೋಜನೆಗಳು ನಡೀತಾ ಇಲ್ಲ. ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟ್ ಅವರು ಪಾರ್ಲಿಮೆಂಟ್ ಅಲ್ಲಿ ಮೊನ್ನೆ ಪ್ರಶ್ನೆಯನ್ನು ಎತ್ತಿದ್ರು. ನನಗೆ ನೆನಪು ಅದು ಯಾವ ಯೋಜನೆ ಅಂತ ಹೇಳಿದ್ರೆ ಆರೋಗ್ಯ ಯೋಜನೆ, 5 ಲಕ್ಷ ಸಿಗುವಂತ ಆಯುಷ್ಮಾನ್ ಭಾರತ ಯೋಜನೆ ಅಂತ ನೆನಪು. ಇದರ ಒಡಂಬಡಿಕೆಯಲ್ಲಿ ರಾಜ್ಯ ಸರ್ಕಾರದಿಂದ ಬರಬೇಕಾದ ಹಣ ಬಾರದ ಕಾರಣ ತುಂಬಾ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಚಾಲ್ತಿ ಆಗ್ತಾ ಇಲ್ಲ. ಪಕ್ಕದಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದ ಭಾಜಪ ಸರ್ಕಾರ ಮೊನ್ನೆ ತಾನೇ ಅಧಿಕಾರ ಪಡ್ಕೊಂಡಿದೆ. ಸರ್ಕಾರಕ್ಕೆ ಅದರದ್ದೇ ಆದಂತ ಗುರಿ ಇದೆ. ಆ ಸರ್ಕಾರದ ಗುರಿ ಏನಂತ ಸರ್ಕಾರ ಪ್ರಥಮ ದಿನದಲ್ಲೇ ಭಾಷಣದಲ್ಲಿ ಹೇಳಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ರಾಜ್ಯವನ್ನ 2030ನೇ ಇಸವಿಗೆ ಆಗುವಾಗ 3 ಟ್ರಿಲಿಯನ್ ಇಕಾನಮಿ ಮಾಡ್ತೇನೆ ಅಂತ ಒಂದು ರಾಜ್ಯದವರು ಹೇಳ್ತಾರೆ. ಕರ್ನಾಟಕ ಸರ್ಕಾರ ನಮ್ಮ ಫೈನಾನ್ಸಿನ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇವತ್ತೊಂದು ಕ್ರಿಯಾಶೀಲ ವಿರೋಧ ಪಕ್ಷವಾಗಿ ತನ್ನ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಅಂತೇಳಿ ಭಾವಿಸ್ತಾ ಇವತ್ತು ಅತ್ಯಂತ ಒಂದು ಅಗತ್ಯವಾದಂಥ ಬೇಡಿಕೆಯನ್ನು ಈಡೇರಿಕೆ ಮಾಡಬೇಕು. ರಾಜ್ಯ ಸರ್ಕಾರದ ಈ ಆಡಳಿತ ವಿರೋಧಿ ನೀತಿಯನ್ನು ಖಂಡಿಸಿ ನಡೀತಾ ಇರುವಂಥ ಪ್ರತಿಭಟನೆಯಲ್ಲಿ ಒಟ್ಟು ರಾಜ್ಯ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಬಂದು ಹತ್ತಿರ 1 ವರ್ಷ 8 ತಿಂಗಳಾಯಿತು. ನಾವೆಲ್ಲ ಅನುಭವಿಸಿದ್ದೇವೆ. ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಒಂದು ಮಾತನ್ನು ಹೇಳ್ತೇವೆ, ಒಟ್ಟು ಇರುವವನಿಗೆ ಕೇಟಿ ಕೇಳಿದ್ದನೆ ಅಂತ ಹೇಳ್ತಾರೆ. ಹಾಗಾಗಿ ನಾವಿವತ್ತು ಕಂಡುಕೊಂಡಂಥ ವಿಚಾರ ಏನು ಅಂತ ಕೇಳಿದರೆ,
ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಟಿಕೆಯಲ್ಲಿ ಜನರ ಸರ್ಕಾರ ಅಂತೇಳಿ ನಾವು ಇವತ್ತು ಉಲ್ಲೇಖ ಮಾಡಬೇಕಾದಂತಹ ಸಂದರ್ಭ ನಮ್ಮ ಮುಂದೆ ಇದೆ. ಬಂಧುಗಳೇ, ಇವತ್ತು ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಬಿಜೆಪಿಯ ನೇತೃತ್ವದ ಆಡಳಿತದಲ್ಲಿ ನಾವೆಲ್ಲ ಇತಿಹಾಸವನ್ನು ಗಮನಿಸಿದರೆ ಅತ್ಯಂತ ಒಳ್ಳೆಯ ದಕ್ಷ ಅಭಿವೃದ್ಧಿಶೀಲ ಆಡಳಿತವನ್ನು ಕೊಟ್ಟಂತ ಹೆಗ್ಗಳಿಕೆ ಇರುವಂಥದ್ದು ಬಿಜೆಪಿ ನೇತೃತ್ವಕ್ಕೆ ಮಾತ್ರ, ನಮಗೆ ಗೊತ್ತಿರುವಂಥ ವಿಚಾರ. 2022-23ನೇ ಸಾಲಿನಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅಮೃತ ನಗರೋತ್ಥಾನ ಎನ್ನುವಂಥ ಒಂದು ಬಹುದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ತರ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಗರಾಡಳಿತ ವ್ಯವಸ್ಥೆ ಇರೋದು ಸುಮಾರು 10 ಪಟ್ಟಣ ಪಂಚಾಯತ್, ನಗರಸಭೆ, ನಗರ ಪಂಚಾಯತ್ಗಳಿಗೆ ಸುಮಾರು 71 ಕೋಟಿಗಿಂತಲೂ ಮಿಗಿಲಾದಂಥ ಅನುದಾನವನ್ನು ಆ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಮೀಸಲಿಡ್ತದೆ. ವಿಶೇಷವಾಗಿ ಆ ಒಂದು ಯೋಜನೆಯನ್ನು ಬಳಸಿಕೊಂಡಂಥ ಆಗ ನಮ್ಮ ಪುತ್ತೂರು ನಗರಸಭೆಯ ಅಧ್ಯಕ್ಷರಾಗಿದ್ದಂಥ ಜೀವಂದರ್ ಜೈನ್ ಅವರ ನೇತೃತ್ವ, ಆಗಿನ ನಮ್ಮ ಕ್ರಿಯಾಶೀಲ ಶಾಸಕರಾಗಿದ್ದಂಥ ಸಂಜೀವ ಮಠಂದೂರವರ ಒಂದು ದೂರದೃಷ್ಟಿತ್ವದ ಯೋಜನೆಯ ಪ್ರಕಾರವಾಗಿ ನಮ್ಮಲ್ಲಿಗೆ ಮೀಸಲಾದಂಥ ಸುಮಾರು 25 ಕೋಟಿ ಹಣವನ್ನು ಯಾವ ರೀತಿಯಾಗಿ 1 ರೂಪಾಯಿ ಕೂಡ ಪೋಲಾಗದ ರೀತಿಯಲ್ಲಿ ಯಾವ ಅರ್ಹ ಫಲಾನುಭವಿಗಳಿಗೆ ಸಲ್ಲಬೇಕು ಎನ್ನುವಂಥ ದೃಷ್ಟಿಯಿಂದ ಅದನ್ನು ಕಾರ್ಯಯೋಜನೆಯನ್ನು ಮಾಡ್ತಾರೆ. ಬಹುತೇಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸುಮಾರು 24.10% ಮೀಸಲಿಡ್ತಾರೆ. ಹಿಂದುಳಿದ ವರ್ಗಗಳಿಗೆ 7.20%, ವಿಕಲಚೇತನರಿಗೆ 5% ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಎಲ್ಲ ವರ್ಗದವರಿಗೆ ಕೂಡ ಅನುದಾನವನ್ನು ಮೀಸಲಿಟ್ಟು ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡುವಂಥದ್ದು, ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆಯುವಂಥ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತದೆ. ಈ ಎಲ್ಲ ಅನುದಾನಗಳ ಅನುಷ್ಠಾನ ಮತ್ತು ಅದು ಎಲ್ಲ ಬಳಕೆ ಆಗುವಂಥ ಸಂದರ್ಭದಲ್ಲಿ, ಕೆಲಸ ಕಾರ್ಯಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ. ಆದರೂ ಕೂಡ ಇಲ್ಲಿ ಈ ಎಲ್ಲ ಕಾಮಗಾರಿಗಳ ವ್ಯವಸ್ಥೆಗಳು, ಕೆಲಸ ಕಾರ್ಯಗಳು ನಡೀತಾ ಇರುತ್ತದೆ. ಆದರೆ ಅಸ್ತಿತ್ವಕ್ಕೆ ಬಂದಂಥ ರಾಜ್ಯ ಸರ್ಕಾರ ಕೇವಲ ಒಂದು ವಿರೋಧಿ ನೀತಿಯನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿ ಸರ್ಕಾರ ತನ್ನಂಥ ಎಲ್ಲ ಬಹುತೇಕ ಯೋಜನೆಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಇರುವಂಥದ್ದು. ಬಳಿಕ 1 ತಿಂಗಳ ಬಳಿಕ ಎಲ್ಲ ಸರ್ಕಾರಗಳು ಬಂದಾಗ ಅದು ಆಗ್ತಾ ಇರುವಂಥದ್ದು ಪರಿಪಾಠ ಇರ್ತದೆ, ಅದೊಂದು ಸಂಪ್ರದಾಯ ಆಗಿ ಹೋಗಿದೆ. ಆದರೆ ಮುಂದೆ ಅದನ್ನು ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಎನ್ನುವುದನ್ನು ಪರಿಗಣನೆಗೆ ತಗೊಂಡು ಮತ್ತೆ ಅನುದಾನಗಳನ್ನು ಬಿಡುಗಡೆ ಮಾಡುವಂಥದ್ದು, ಅನುಮೋದನೆ ಕೊಡುವಂಥದ್ದು, ಆ ದುಡ್ಡನ್ನು ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ರಾಜ್ಯ ಸರ್ಕಾರಗಳು ಮಾಡ್ತಾ ಇತ್ತು. ಆದರೆ ನಮ್ಮ ದುರ್ದೈವವೋ, ರಾಜ್ಯದ ದುರ್ದೈವವೋ ಅಥವಾ ಫಲಾನುಭವಿಗಳ ದುರ್ದೈವವೋ ಗೊತ್ತಿಲ್ಲ, 1 ವರ್ಷ 8 ತಿಂಗಳಾದರೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ಪುತ್ತೂರು ನಗರಸಭೆಗೆ ಬಂದಂಥ ಈ ದುಡ್ಡನ್ನು ಫಲಾನುಭವಿಗಳ ಕಾಮಗಾರಿ ಆಗಿದ್ದರೂ ಕೂಡ ಅವರಿಗೆ ಬಿಡುಗಡೆ ಮಾಡಲಿಕ್ಕೆ ಇವತ್ತಿಗೂ ಕೂಡ ಅಡ್ಡಗಾಲವನ್ನು ಹಾಕ್ತಾ ಇರುವಂಥದ್ದು ಅದು ಅತ್ಯಂತ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ವಿಶೇಷವಾಗಿ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಸುಮಾರು 198 ಫಲಾನುಭವಿಗಳ ಕಾಮಗಾರಿಗಳ ಮುಗಿದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡುವಂಥ ಕೆಲಸಗಳಾಗಿದೆ. ಆದರೆ ಇದುವರೆಗೆ ಬಿಡುಗಡೆ ಮಾಡಿರುವಂಥದ್ದು ಕೇವಲ 66 ಜನರಿಗೆ ಮಾತ್ರ ಬಿಡುಗಡೆ ಮಾಡಿ, ಇನ್ನು 132 ಜನ ಫಲಾನುಭವಿಗಳಿಗೆ ಅವರಿಗೆ ದ್ರೋಹವನ್ನು ಮಾಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಯೋಚನೆ ಮಾಡಬೇಕು, ಆ ಫಲಾನುಭವಿಗಳು ಕೋಟ್ಯಾಧೀಶರಲ್ಲ. ಅವರ ಒಂದು ಹೊತ್ತಿನ ಊಟಕ್ಕಾಗಿ, ಒಂದು ದಿನದ ಅವರ ಜೀವನೋಪಾಯಕ್ಕಾಗಿ ಪ್ರತಿನಿತ್ಯ ಕೆಲಸವನ್ನು, ಕೂಲಿ ಕೆಲಸವನ್ನು ಅಥವಾ ಯಾವುದೇ ಉದ್ಯಮವನ್ನು, ವ್ಯವಹಾರವನ್ನು ಮಾಡಿ ಜೀವನವನ್ನು ಮಾಡುವಂಥ ಫಲಾನುಭವಿಗಳು ಅವರಿಗೆ ಅರ್ಹವಾಗಿ ಶಾಸನಬದ್ಧವಾಗಿ ಸಿಗಬೇಕಾಗಿರುವಂಥ ಆ ದುಡ್ಡನ್ನು ಕೊಡುವುದಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಕ್ಕೆಯನ್ನು ಹಾಕ್ತಾ ಇದೆ. ಇವತ್ತು ಯೋಚನೆ ಮಾಡಬೇಕು, ಸಿದ್ದರಾಮಯ್ಯನ ಸರ್ಕಾರ, ಸಿದ್ದರಾಮಯ್ಯನ ಅಧಿಕಾರಕ್ಕೆ ಬಂದಾಗ ಹೇಳಿಕೊಂಡು ಬಂದಂಥ ವಿಚಾರಗಳು, ನಾನು ಸಮಾಜವಾದಿ ಚಿಂತಕ, ಬಡವರ ಪರವಾಗಿರುವವ, ನಾವು ಕೂಡ ಬಿಜೆಪಿಯವರು ಕೂಡ ಒಂದಷ್ಟು ನಂಬಿದ್ದೆವು, ತೊಂದರೆ ಇಲ್ಲ, ಸಿದ್ದರಾಮಯ್ಯ ಡಿಕೆಶಿಗಿಂತ ಕುರುಡಗಣ್ಣಿಗಿಂತ ಕೋಸುಗಣ್ಣು ಆಗಬಹುದು ಅಂತ ಹೇಳಿ ತಿಳ್ಕೊಂಡು ಡಿಕೆಶಿಗಿಂತ ಸಿದ್ದರಾಮಯ್ಯ ಬಂದರೆ ಪರವಾಗಿಲ್ಲ, ಪಾಪದವರಿಗಾದ್ರೆ ಏನಾದರೂ ಒಳ್ಳೆಯದು ಮಾಡಿ ಅನ್ನೋ ಎನ್ನುವಂಥ ಭಾವನೆ ನಮ್ಮಲ್ಲಿ ಇತ್ತು. ಆದರೆ ಬಿಟ್ಟಿ ಭಾಗ್ಯ, ಅವೈಜ್ಞಾನಿಕ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅಧಿಕಾರವನ್ನು ಪಡೆದಂಥ ಸಿದ್ದರಾಮಯ್ಯ ಮಾಡಿದ್ದು ಮಾತ್ರ ಬಡವರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಸಮಾಜವಾದಿ ಚಿಂತನೆಯ
ಸಿದ್ದರಾಮಯ್ಯನವರು ಇವತ್ತು ಮಜಾವಾದಿ ಎನ್ನುವುದನ್ನು ಇವತ್ತು ಮತ್ತೆ 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 ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರ ಮುಖವಾಡ ಕಳಚಿ ಬಿದ್ದಿದೆ ಬಂಧುಗಳೇ. ಇವತ್ತು ಕೇವಲ ಬಿಜೆಪಿಯ ಕಾರ್ಯಕರ್ತರು ಪ್ರಮುಖರು ಮಾತ್ರ ಪ್ರಶ್ನೆ ಮಾಡುವಂಥದ್ದಲ್ಲ. ಗಲ್ಲಿ ಗಲ್ಲಿಗಳಲ್ಲಿ, ಊರುಗಳಲ್ಲಿ, ಕೇರಿಗಳಲ್ಲಿ ಇವತ್ತು ಅಂತ ಫಲಾನುಭವಿಗಳು ಪ್ರಶ್ನೆಯನ್ನ ಮಾಡಲಿಕ್ಕೆ ತೊಡಗಿದ್ದಾರೆ. ಇವತ್ತು ಆಡಳಿತ ವ್ಯವಸ್ಥೆ, ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. ಇವತ್ತೊಂದು ರಚನಾತ್ಮಕವಾದಂಥ ಹೋರಾಟವನ್ನು ಬಿಜೆಪಿ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಫಲಾನುಭವಿಗಳು, ಸಾರ್ವಜನಿಕರು ಕೂಡ ನಿಮ್ಮ ಸರ್ಕಾರದ ವಿರುದ್ಧ